ವೀಕ್ಷಕರೇ, ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂತಂದ್ರೆ ಮಿಥುನ ರಾಶಿ ಮಿಥುನ ಲಗ್ನದ ಸ್ತ್ರೀಯರು ಎಂಥ ಪುರುಷರನ್ನ ಮದುವೆ ಆಗ್ತಾರೆ, ಎಂಥ ವ್ಯಕ್ತಿಗಳನ್ನ ಇಷ್ಟಪಡ್ತಾರೆ, ವೈವಾಹಿಕ ಜೀವನ ಯಾವ ತರ ಇರುತ್ತೆ ಅನ್ನುವಂತಹ ಬಹಳ ಮುಖ್ಯವಾದ ಜೀವನಕ್ಕೆ ಅತಿ ಅವಶ್ಯಕತೆ ಇರುವಂತಹ ಬಹಳ ಮುಖ್ಯವಾಗಿರತಕ್ಕಂತಹ ವಿಷಯ ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ನಾವು ಸುತ್ತಿ ಬಳಸಿ ಹೇಳೋದೆಲ್ಲ ಡೈರೆಕ್ಟ್ ಆಗಿ ನೇರವಾಗಿ ನಿಮಗೆ ತಿಳಿಯೋ ತರ ತಿಳಿಸುವಂತ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಕೊನೆ ತನಕ ನೋಡ್ಬೇಕು ನೀವು ವಿಡಿಯೋ, ಅಂದಾಗ ಮಾತ್ರ ವಿಷಯ ಪೂರ್ಣವಾಗಿ ನಿಮ್ಗೆ ಅರ್ಥ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಈ ಮಿಥುನ ರಾಶಿ ಮಿಥುನ ಲಗ್ನದ ಸ್ತ್ರೀಯರು ಬಹಳ ವಿಶೇಷವಾಗಿ ನೋಡಿ ಮನಸ್ಸಿಗೆ ಬಹಳಷ್ಟು ಪ್ರಾಧಾನ್ಯತೆಯನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ಒಳ ಮನಸ್ಸಿದೆಯಲ್ಲ, ಅಂತರಾತ್ಮ ಇದೆಯಲ್ಲ, ಮನಸ್ಸಿಗೆ ಸಂಬಂಧಪಟ್ಟಂತಹದ್ದನ್ನೇ ಮಾಡುವಂತವ್ರು, ಮನಸ್ಸಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನ ಮಾಡುವಂತದ್ದಲ್ಲ. ಮನಸ್ಸಿನಿಂದಲೇ ತಮ್ಮ ಶರೀರವನ್ನ ತಮ್ಮ ಜೀವನವನ್ನ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ. ಆರೋಗ್ಯವನ್ನು ಕೂಡ ಕಾಯ್ದುಕೊಳ್ಳುವಂತಹ ಒಂದು ಮನಸ್ಥಿತಿ ಇವರಲ್ಲಿ ಇರ್ತಕ್ಕಂಥದ್ದು. ಇನ್ನು ಬಹಳಷ್ಟು ನೋಡೋದಕ್ಕೆ ಆಕರ್ಷಣೆಯಾಗಿರ್ತಕ್ಕಂಥದ್ದು ಈ ಈ ಮಿಥುನ ರಾಶಿ ಮಿಥುನ ಲಗ್ನದ ಸ್ತ್ರೀಯರು ನೋಡೋದಕ್ಕೆ ತುಂಬಾ ಸ್ವರದ್ರೂಪಿಗಳಾಗಿರುವಂಥದ್ದು, ಆಕರ್ಷಿತರಾಗಿರ್ತಕ್ಕಂಥದ್ದು, ಮತ್ತೆ ಬೇಗ ಜನಾಕರ್ಷಣೆ ಆಗುತ್ತೆ, ಮತ್ತೆ ತಮ್ಮ ಸೌಂದರ್ಯದ ಕಡೆಗೆ ಒಲವನ್ನ ಜಾಸ್ತಿ ಕೊಡ್ತಕ್ಕಂಥದ್ದು, ತಮ್ಮ ಸೌಂದರ್ಯದ ಬಗ್ಗೆ ತಮಗೆ ಒಂದು ಗರ್ವ ಇರುತ್ತೆ, ಅಹಂಕಾರ ಇರುತ್ತೆ. ನಾನು ಇಷ್ಟು ಸುಂದರವಾಗಿದ್ದೀನಿ ಅನ್ನುವಂಥದ್ದು, ಮತ್ತೆ ಆ ಸುಂದರವಾಗಿರೋದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಪ್ರಯತ್ನಗಳೇನಿದೆಯಲ್ಲ ಅದು ಮಾಡ್ತಾನೆ ಇರ್ತಾರೆ. ಮೇಕಪ್ ಮಾಡ್ಕೊಳ್ಳುವಂಥದ್ದಿರ್ಬೋದು, ತಮ್ಮ ಒಂದು ಬಟ್ಟೆಯಿಂದ ಹಿಡ್ಕೊಂಡು ಪ್ರತಿಯೊಂದು ಕೂಡ ಒಂದು ಇಂಚಿಂಚಾಗಿಯೂ ಕೂಡ ಒಂದು ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು. ಅವ್ರಿಗೆ ಈ ಸ್ಕಿನ್ ಅಲರ್ಜಿ ಅಂದ್ರೆ ಆಗ್ಬರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಆಗಿಂದಾಗಿ ಆ ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಳೋದು. ಅಂದ್ರೆ ಸೌಂದರ್ಯದ ಕಡೆ ಹೆಚ್ಚಿನ ಒತ್ತನ್ನ ಕೊಡ್ತಾರೆ, ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ, ಮತ್ತೆ ಮನಸ್ಸಿನ ಮೂಲಕ ಅವರು ಎಲ್ಲವನ್ನ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂತ ಮನಸ್ಥಿತಿ ಆಗಿರ್ತಾರೆ, ಮತ್ತೆ ಜನರಿಗೆ ಆಕರ್ಷಿತರಾಗಿರ್ತಾರೆ. ಸಹಜವಾಗಿ ಒಂದು ಸುಂದರವಾಗಿರ್ತಕ್ಕಂತಹ ವ್ಯಕ್ತಿ ಅಥವಾ ವಸ್ತು ಇತ್ತು ಅಂತಂದ್ರೆ ಸಹಜವಾಗಿ ಎಲ್ಲರ ಒಂದು ಕೇಂದ್ರ ಬಿಂದು ಆಗಿರುತ್ತೆ, ಆಕರ್ಷಣೆಯಿಂದ ಕೂಡಿರ್ತಕ್ಕಂಥದ್ದು ಸಹಜವಾಗಿರುವಂತದ್ದು. ಮತ್ತೆ ಶರೀರದ ವರ್ಣ ಕೆಂಪು ಅಥವಾ ಎಣ್ಣೆಗಂಪು ಆಗಿರ್ತಕ್ಕಂಥದ್ದು, ನೀಳವಾಗಿರ್ತಕ್ಕಂತಹ ಕೂದಲು, ತದ್ರೂಪಿಗಳು ಅವರ ಒಂದು ಸುಂದರದ ಬಗ್ಗೆ ವರ್ಣನೆ ಮಾಡುವಂತ ಅಗತ್ಯ ಇಲ್ಲ, ಅಷ್ಟೊಂದು ಸುರದ್ರೂಪಿಗಳಾಗಿರ್ತಕ್ಕಂತಹ ಒಂದು ಸ್ತ್ರೀಯರು ಅಂತ ಹೇಳ್ಬೋದು. ಇಂಥ ಸ್ತ್ರೀಯರು ಈ ಪ್ರೇಮ ಪ್ರಕರಣಗಳಲ್ಲಿ ಅಂದ್ರೆ ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ದಾರೆ ಅಥವಾ ಪ್ರೀತಿಸ್ತಾ ಇದ್ದಾರೆ ಅಂತಂದ್ರೆ ಅದು ಇವರಿಗೆ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ಪ್ರೀತಿಸ್ತಕ್ಕಂಥದ್ದು, ಇನ್ಯಾರೋ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಪ್ರೀತಿಸ್ತಕ್ಕಂಥದ್ದಲ್ಲ. ಯಾಕಂತಂದ್ರೆ ಇವ್ರಿಗೆ ಅದ್ರ ಬಗ್ಗೆ ಒಂದು ಖುಷಿ ಇರಬೇಕು, ಅಥವಾ ಇವ್ರ ನಿರ್ಧಾರ ತಗೋಬೇಕದು, ಅವ್ರ ನಿರ್ಧಾರದ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದಲ್ಲ. ನಿರ್ಧಾರ ಇವ್ರಿಗೆ ಅದು ಸರಿ ಇತ್ತು ಅಂತಂದ್ರೆ ಮಾತ್ರ ಇವರು ಪ್ರೀತಿಸ್ತಾರೆ, ಇರ್ಲಿಲ್ಲ ಅಂತಂದ್ರೆ ಇವ್ರಿಗೆ ಎಷ್ಟು ಆಕರ್ಷಣೆ ಮಾಡಿದ್ರು ಇವರು ಆಕರ್ಷಣೆಗಳಿಗೆ ಸಡನ್ ಆಗಿ ಒಪ್ಪುಕೊಳ್ಳುವಂತ ವ್ಯಕ್ತಿತ್ವ ಅಲ್ಲ. ಪ್ರೇಮ ಪ್ರಕರಣದ ವಿಚಾರಗಳಲ್ಲಿ ಇವ್ರು ನಿರ್ಧಾರ ತಗೋಬೇಕು, ಮತ್ತೆ ನಿರ್ಧಾರಗಳು ಬೇಕು ಅನ್ನುವಂಥದ್ದನ್ನು ಇವರೇ ಆಯ್ಕೆ ಮಾಡ್ಕೋತಾರೆ, ಬೇಡ ಅನ್ನೋದನ್ನು ಇವರೇ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಅಂತಹ ಒಂದು ಮನಸ್ಥಿತಿ ಅಂದ್ರೆ ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಕ್ಕಂಥದ್ದು, ಮತ್ತೆ ಸ್ವ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಅಂತ ಹೇಳ್ಬೋದು ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಈ ಸಂಬಂಧಗಳಿಗೆ ಹೆಚ್ಚಿನ ಬೆಲೆಯನ್ನ ಕೊಡ್ತಾರೆ. ಒಮ್ಮೆ ನಂಬಿದ್ರು ಅಂತಂದ್ರೆ ಅವ್ರ ಭಾವನೆಗಳಿಗೆ ಬೆಲೆಯನ್ನು ಕೊಡ್ತಾರೆ, ಆದ್ರೆ ತಿರ್ಗಾ ಅವ್ರೇನಾದ್ರೂ ಇವರ ಭಾವನೆಗೆ ಬೆಲೆ ಕೊಡ್ಲಿಲ್ಲ, ಇವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅಷ್ಟೇ ಬೇಗನೆ ವಾಪಸ್ ಬಂದ್ಬಿಡ್ತಾರೆ. ಅದರಿಂದ ಈಗ ಡೀಪ್ ಆಗಿ ಪ್ರೀತಿ ಮಾಡ್ತಾ ಇದಾರೆ, ಎಕ್ಸಾಂಪಲ್ ಪ್ರೀತಿ ಮಾಡುವಂತ ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ಅದಕ್ಕೆ ಮಹತ್ವ ಕೊಟ್ರು ಅಂತಂದ್ರೆ ಆ ಸಂಬಂಧವನ್ನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ಅವ್ರೇನಾದ್ರೂ ಇವ್ರ ಭಾವನೆಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಫಾಸ್ಟ್ ಆಗಿ ಬೇಗನೆ ಅದರಿಂದ ರಿಕವರಿ ಆಗ್ಬಿಡ್ತಾರೆ. ಅದರಿಂದ ಹೊರಗೆ ಬರುವಂತದ್ದು ಕೂಡ ಇವರಿಗೆ ಸಂಪೂರ್ಣವಾಗಿ ಗೊತ್ತು ಅನ್ನುವಂಥದ್ದು. ಯಾಕಂದ್ರೆ ವೀಕ್ನೆಸ್ ಇರೋದಿಲ್ಲ, ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ, ಸ್ಟ್ರಾಂಗ್ ಆದಂತ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ವ್ಯಕ್ತಿತ್ವ ಇವರಲ್ಲಿ ಇರ್ತಕ್ಕಂಥದ್ದು. ಇನ್ನು ಬಹಳ ಸಮಯ ತೆಗೆದುಕೊಳ್ಳಲ್ಲ, ಹೊರಗಡೆ ಬರೋದಕ್ಕೆ ಫೀಲಿಂಗ್ ಮಾಡ್ಕೊಳ್ಳೋದು ಆ ತರದ್ದು ಜಾಸ್ತಿ ಇರೋದಿಲ್ಲ, ಬೇಗನೆ ರಿಕವರಿ ಆಗ್ಬಿಡ್ತಾರೆ. ಇನ್ನು
ವಿಶೇಷವಾಗಿ ಇಂತಹ ಒಂದು ಈ ಮಿಥುನ ರಾಶಿ ಮಿಥುನ ಲಗ್ನದ ಸ್ತ್ರೀಯರು ಯಾವ ರಾಶಿಯರೊಡನೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಜೊತೆಗೆ ಇವರು ವೈವಾಹಿಕ ಜೀವನ ಹೇಗಿರುತ್ತೆ, ಇದು ಬಹಳ ಮುಖ್ಯವಾದಂತ ಟಾಪಿಕ್. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಈ ವಿಚಾರವನ್ನ ತಿಳಿಯೋಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ನೀವು ನೋಡ್ಲೇಬೇಕಾದಂತ ವಿಡಿಯೋ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ಈ ಅವಕಾಶವನ್ನ ಉಪಯೋಗ ಮಾಡ್ಕೊಳ್ಳಿ. ಇನ್ನು ವಿಷಯಕ್ಕೆ ಬರೋಣ. ಮಿಥುನ ರಾಶಿ ಮಿಥುನ ಲಗ್ನದ ಸ್ತ್ರೀಯರು ಯಾವ ಒಂದು ರಾಶಿಯವರ ಜೊತೆಯಲ್ಲಿ ತುಂಬಾ ಸಂತೋಷವಾಗಿರ್ಬೋದು ಅಂತಂದ್ರೆ ಅದು ಮಿಥುನ ರಾಶಿಯ ಪುರುಷರೊಡನೆ ಬಹಳ ಒಳ್ಳೆ. ಯಾಕಂದ್ರೆ ಇಬ್ರು ಮನಸ್ಥಿತಿ, ಇಬ್ಬರ ಒಂದು ವಿಚಾರ ಆಚಾರ ಎಲ್ಲಾನು ಸೇಮ್ ಆಗಿರುತ್ತೆ. ಹಾಗಾಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಿಥುನ ರಾಶಿ ಮಿಥುನ ಲಗ್ನದ ಪುರುಷರು ತುಂಬಾ ಚೆನ್ನಾಗಿ ಸೂಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ತುಂಬಾ ಉತ್ಸಾಹದಿಂದ ಇರ್ತಾರೆ. ದಾಂಪತ್ಯ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ತರ ಇತ್ತು ಅಂತಂದ್ರೆ ಎಂದಿಗೂ ಸಮಸ್ಯೆಗಳು ಕಷ್ಟಗಳು ಬಂದ್ರು ಕೂಡ ನಿಭಾಯಿಸೋದ್ರಲ್ಲಿ ನಿಸ್ಸಂದೇಹ ಇರ್ತಾರೆ. ಆದ್ರೆ ಈ ಮಿಥುನ ರಾಶಿ ಮಿಥುನ ಲಗ್ನದ ಸ್ತ್ರೀಯರು ಮದುವೆಕ್ಕಿಂತ ಮುಂಚೆ ಈ ತರ ಇದ್ದಾಗ ಮದುವೆ ಆಯ್ತು ಅಂತಂದ್ರೆ ಮತ್ತೆ ಕಥೆನೇ ಬೇರೆ ಇರುತ್ತೆ. ಅಂದ್ರೆ ಜೀವನ ಶೈಲಿಯೇ ಚೇಂಜ್ ಆಗುತ್ತೆ. ಏನು ಕಷ್ಟನೇ ಇರ್ಲಿ, ನೋವೇ ಇರ್ಲಿ, ನಷ್ಟನೇ ಇರ್ಲಿ, ದುಃಖನೇ ಇರ್ಲಿ, ಸುಖನೇ ಇರ್ಲಿ, ಎಲ್ಲವನ್ನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತಹ ಒಂದು ಮನಸ್ಥಿತಿ ಆಟೋಮೆಟಿಕ್ಲಿ ಬಂದ್ಬಿಡ್ತಕ್ಕಂಥದ್ದು. ಕೆಲವೊಮ್ಮೆ ಬಹಳಷ್ಟು ಕಷ್ಟ ಇತ್ತು, ಅಥವಾ ಪತಿಯಿಂದ ಕಿರುಕುಳ ಇತ್ತು, ಅಥವಾ ಮನಸ್ಸಿಗೆ ಹಿಡಿಸ್ತಾ ಇರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ನಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದ್ರೂ ಕೂಡ, ವಾದ ವಿವಾದಗಳಿತ್ತಂದ್ರೂ ಕೂಡ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿತ್ತಂದ್ರೂ ಕೂಡ ಅದನ್ನ ಅನುಸರಿಸಿಕೊಂಡು ಹೋಗುವಂತಹ ಒಂದು ಮನಸ್ಥಿತಿ ಮಿಥುನ ರಾಶಿ ಮಿಥುನ ಲಗ್ನದ ಸ್ತ್ರೀಯರಲ್ಲಿರ್ತಕ್ಕಂಥದ್ದು. ಇದನ್ನ ಬಹಳ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಒಂದು ಮೆಚುರಿಟಿ ಅನ್ನುವಂಥದ್ದು ಬರುತ್ತೆ. ಜೀವನ ಒಂದು ಒಳ್ಳೆ ಪಾಠ ಕಲಿಸ್ಬಿಟ್ಟಿರ್ತದೆ ಅವರಿಗೆ. ಎಲ್ಲಿ ಯಾವ ರೀತಿ ಯಾವ ಸಂದರ್ಭದಲ್ಲಿ ನಾನು ಯಾವ ರೀತಿ ನಡೆದುಕೊಳ್ಬೇಕು ಅನ್ನುವಂತಹ ಒಂದು ಬುದ್ಧಿಶಕ್ತಿ ಆಟೋಮೆಟಿಕ್ ಆಗಿ ಬಂದಿರತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಪತಿ ಪತ್ನಿಯರು ತುಂಬಾ ಖುಷಿಯಾಗಿರೋದಕ್ಕೆ ಪತಿಗೆ ಯಾವತ್ತೂ ಕೂಡ ನೋವನ್ನ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವರ ಪ್ರತಿಯೊಂದು ಅವರ ಕೆಲಸದಲ್ಲಿ ಆಗಿರ್ಲಿ, ದಾಂಪತ್ಯ ಜೀವನದಲ್ಲಿ ಆಗಿರ್ಲಿ, ಪತಿ ಪತ್ನಿಯರ ಮಾನಸಿಕ ವ್ಯಥೆಗಳಲ್ಲಾಗ್ಲಿ, ಪ್ರತಿಯೊಂದರಲ್ಲೂ ಕೂಡ ಸಮಭಾಗಿಯಾಗಿ ಸಮರ್ಥವಾಗಿ ನಿಭಾಯಿಸುವಂತಹ ಒಂದು ಮನಸ್ಥಿತಿ ತುಂಬಾ ಚೆನ್ನಾಗಿ ಅರಿತುಕೊಂಡು ಜೀವನ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇರುವಂತದ್ದು. ಕೆಲವೊಂದು ಸಂದರ್ಭದಲ್ಲಿ ಪತಿಯೇ ಇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಂಗಿಲ್ಲೇನೋ ಅನ್ನುವಂತಹ ಫೀಲಿಂಗ್ ಕೂಡ ಬರುವಂತಹ ಸಾಧ್ಯತೆಗಳು ಇರ್ತವೆ. ಇನ್ನು ಬೌದ್ಧಿಕವಾಗಿರತಕ್ಕಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮತ್ತೆ ಈ ಮಿಥುನ್ ರಾಶಿಯ ಮಿಥುನ್ ಲಗ್ನದ ಸ್ತ್ರೀಯರು ಬಹಳಷ್ಟು ಸಮಯ ಸಂದರ್ಭಕ್ಕೆ ಅರ್ಥ ಮಾಡ್ಕೊಳ್ಳೋದು, ಜೊತೆಗೆ ಒಳ್ಳೆಯ ಮಕ್ಕಳನ್ನ ಹೊಂದುವಂತಹ ಸನ್ನಿವೇಶಗಳಿದೆ, ಒಳ್ಳೆಯ ಮಕ್ಕಳನ್ನ ಹೊಂದುವಂತಹ ಸಾಧ್ಯತೆಗಳಿದೆ. ಮತ್ತೆ ಜೊತೆಗೆ ದಾಂಪತ್ಯ ಜೀವನ ಕೂಡ
ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಬಹಳ ಒಳ್ಳೆ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವರು ಯಾರಿಗೂ ನಂಬದ್ರೆ ಕೈ ಬಿಡಲ್ಲ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಮತ್ತೆ ಏನಾದ್ರು ತಪ್ಪು ಮಾಡಿದ್ರೆ ಬೇಗನೆ ಅದನ್ನ ಅರ್ಥಕೊಂಡು ಆ ತಪ್ಪನ್ನ ತಿದ್ದುಕೊಳ್ಳುವಂತಹ ಒಂದು ಮನಸ್ಥಿತಿ ಇವರಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಜೊತೆಗೆ ನಿಮಗೆ ಉಳಿದಿರುವಂತಹ 12 ರಾಶಿಯವರ 12 ಲಗ್ನದವರ ಸ್ತ್ರೀಯರ ಬಗ್ಗೆ ಇಂತಹ ಒಂದು ವಿಡಿಯೋ ನೋಡ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ರಾಶಿಯ ಒಂದು ಸ್ತ್ರೀಯರ ಬಗ್ಗೆ ವಿಡಿಯೋಗಳನ್ನ ನೋಡ್ಕೊಂಡು ತಿಳ್ಕೊಬಹುದು. ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಶುಭವಾಗಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.